ಮೈಸೂರಿನ ಸಾಹಿತಿ ಹಾಗೂ ಪತ್ರಕರ್ತೆ ಶ್ರೀಮತಿ ಮಾನಲತಾ ಮೋಹನ್ ಸಾರಥ್ಯದ ಇದು ಜನಮನ ಟಿವಿ ಕನ್ನಡದ ಕೌಟುಂಬಿಕ ವಾಹಿನಿ. ಎಲ್ರಿಗೂ ನಮಸ್ಕಾರ. ನಾಡಹಬ್ಬ ದಸರಾಗೆ ಶುಭಾಶಯಗಳು ಕೋರ್ತಾ ಇದ್ದೀನಿ ಎಲ್ರಿಗೂ. ನನ್ನ ಹೆಸರು ರಮಾದೇವಿ. ಇವರು ನಮ್ಮ ತಂದೆ ಶ್ರೀಮಂತರಾವು, ಸರಸ್ವತಿ, ಇವಳ ನಮ್ಮ ಅಕ್ಕ ಜಯಲಕ್ಷ್ಮಿ. ಇದು ಬೃಂದಾವನ್ ಬಡಾವಣೆ, 3rd ಕ್ರಾಸ್, ಫಸ್ಟ್ ಸ್ಟೇಜಲ್ಲಿದ್ದೀವಿ ನಾವು. ಸುಮಾರು 52 ವರ್ಷದಿಂದ ನಮ್ಮಮ್ಮ ಬೊಂಬೆ ಕೂಡಿಸ್ತಾ ಬಂದಿದ್ದಾರೆ. ನಾವೆಲ್ಲ ಚಿಕ್ಕವರಿದ್ದಾಗ ನಮ್ಮ ತಂದೆ ಎಲ್ಲ ಜೋಡಣೆ ಎಲ್ಲ ಮಾಡಿ ನಮಗೆಲ್ಲ ತೋರಿಸ್ಕೊಡ್ತಾಯಿದ್ರು. ಅದನ್ನೇ ಸಂಪ್ರದಾಯ ಮುಂದುವರಿಸ್ಕೊಂಡು ಬಂದಿದ್ದಾರೆ. ಇವತ್ತು ನಾನು ನಮ್ಮ ಅಕ್ಕ ಅಪ್ಪ ಅಮ್ಮನ ಮನೆಗೆ ಬಂದಿದ್ದೀನಿ, ಬೊಂಬೆ ಎಲ್ಲರೂ ವೀಕ್ಷಣೆ ಮಾಡಿ. ಇದನ್ನ ಮುಂದುವರಿಸ್ಕೊಂಡು ಹೋಗೋ ಅವ್ರ ಉತ್ಸಾಹಕ್ಕೆ ನಾವು ಒಂಚೂರು ಕೈ ಜೋಡಿಸಿ ಅಕ್ಕ ತಂಗಿರು ಸ್ವಲ್ಪ ಇದು ಮಾಡಿಕೊಂಡು ಎಲ್ಲರೂ ಜೋಡಿಸ್ತಾ ಬರ್ತಾ ಇದ್ದೀವಿ. ನವದುರ್ಗೆಯರು, ದಶಾವತಾರ, ಸರಸ್ವತಿ ಹಬ್ಬ ಬರ್ತಿರೋದ್ರಿಂದ ಸರಸ್ವತಿ, ವಾರಾಹಿ, ಶ್ರೀ ಶಂಕರಾಚಾರ್ಯರು, ಕಂಚಿ ಕಾಮಾಕ್ಷಿ, ಮಧುರೈ ಮೀನಾಕ್ಷಿ ಎಲ್ಲರೂ ಇದ್ದಾರೆ ಇದರಲ್ಲಿ. ಇವರೆಲ್ಲರೂ ನನ್ನ ಗೌರಮ್ಮಗಳು ಸ್ವಾಗತ ಮಾಡ್ತಾ ಇದ್ದಾರೆ. ಹಾಗೆ ಈ ಕಡೆಗೆ ಬಂದರೆ ಮನೆ ದೇವರು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ, ಶ್ರೀನಿವಾಸ ಕಲ್ಯಾಣ, ಕ್ಷೀರ ಸಮುದ್ರದಲ್ಲಿ ಕೂತಿರೋ ವಿಷ್ಣುಮೂರ್ತಿ, ಹಾಗೆ ಅಷ್ಟಲಕ್ಷ್ಮಿಯರು, ವಾಸ್ತುಲಕ್ಷ್ಮಿ, ನಂದಗೋಕುಲ ಇಟ್ಟಿದ್ದೀವಿ. ಪುಟ್ಟದಾದ ಕೃಷ್ಣ ಲೀಲೆಗಳನ್ನು ತೋರ್ಸೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ ಇಲ್ಲಿ. ಈ ಕಡೆ ಬಂದರೆ ಕೃಷ್ಣಂದು ಗೋವರ್ಧನ ಎತ್ತಿದ್ದಾಗಲಿ, ಕೃಷ್ಣನ ಲೀಲೆಗಳು, ಕೃಷ್ಣ ಬಲರಾಮ, ಪೂತನೆ ಸಂಹಾರ, ಕಾಳಿಂಗ ಮರ್ದನ, ಹಾಗೆ ಬೆಣ್ಣೆ ಕದಿತಿರೋ ಕೃಷ್ಣ, ಕಂಸ ಸಂಹಾರ, ಈ ಥರ ಕೃಷ್ಣನ ಲೀಲೆಗಳನ್ನ ಇಟ್ಟಿದ್ದೀವಿ ಈ ಕಡೆ ಜೋಡಣೆ ಮಾಡಿಕೊಂಡು. ಈ ಕಡೆಗೆ ಬಂದರೆ ರಾಮಾಯಣದ ಕಥೆಗಳು, ರಾಮಾಯಣ ಸೀತಾರ ಕಲ್ಯಾಣ, ವನವಾಸಕ್ಕೆ ಹೋಗಿದ್ದು, ಹಾಗೆ ಶ್ರೀರಾಮ ಪಟ್ಟಾಭಿಷೇಕ, ಅದು ಈ ಕಡೆಗೆ ಜೋಡಿಸ್ಕೊಂಡು ಬಂದಿದ್ದೀವಿ. ಈ ಕಡೆ ಮೈಸೂರು ಅಂದಮೇಲೆ ಮೈಸೂರು ದಸರಾ ಇರಲೇಬೇಕು. ಹಾಗಾಗ್ಬಿಟ್ಟು ಮೈಸೂರು ಅರಮನೆಯಿಂದ ಮೆರವಣಿಗೆ ಹೊರಡ್ಕೊಂಡು KR ಸರ್ಕಲ್ಲು, ದೊಡ್ಡ ಗಡಿಯಾರ ಇವನ್ನೆಲ್ಲ ಇಡೋ ಪ್ರಯತ್ನ ಮಾಡ್ಕೊಂಡಿದ್ದೀವಿ. ಒಂದು ಚಿಕ್ಕ ದೇವಸ್ಥಾನದ ಆವರಣದಲ್ಲಿ ಏನೇನು ಇರಬಹುದು ಅನ್ನೋದೊಂದು ಚಿಕ್ಕ ಜೋಡಣೆ ಇಟ್ಕೊಂಡಿದ್ದೀವಿ. ಹಾಗೆ ಈ ಕಡೆ ಬಂದಲ್ಲಿ ಮದುವೆ ಸಂಭ್ರಮ. ಈಗಿನ ಮದುವೆಗಳಲ್ಲಿ ಹಳದಿ ಮೆಹಂದಿ ಅಂತ ಏನೇನೋ ತರತರವಾಗಿ ಇದು ಮಾಡ್ತಾರೆ. ಹಾಗಾಗ್ಬಿಟ್ಟು ಅವನ್ನ ಒಂಚೂರು ತೋರಿಸೋ ಪ್ರಯತ್ನ ಮಾಡಿದ್ದೀನಿ. ಗೌರಿ ಪೂಜೆ, ಮದುವೆ, ಅರ್ಶಿನದ ಶಾಸ್ತ್ರ, ಮೆಹಂದಿ ಶಾಸ್ತ್ರ, ಊಟ, ಅವೆಲ್ಲ. ಇಲ್ಲಿ ಕೆಳಗಡೆ ಬಂದರೆ ಕೈಮಗ್ಗದೊಂದು ಹೊಸದಾಗಿಟ್ಟಿದ್ದೀವಿ ಈ ವರ್ಷ. ಇಲ್ಲಿ ಕಾಟನ್ ಇದು ಮಾಡಿಕೊಂಡು ನೇಯ್ಕೊಂಡು ಹತ್ತಿನ ದಾರದಲ್ಲಿ ನೇಯ್ದುಬಿಟ್ಟು ಸೀರೆಗಳು ನೇಯ್ದಿರೋದು ಇದೊಂದು ಮಾಡಿದೆ. ಆ ಕಡೆ ಬಂದರೆ ಚಾಮುಂಡಿ ಬೆಟ್ಟದಿಂದ ಕೆಳಗಡೆ ನಂದಿ, ಮಹಿಷಾಸುರ, ಹಾಗೆ ಅಲ್ಲೊಂದು ಪುಟ್ಟ ಜಾತ್ರೆ ಜೋಡಣೆ ಮಾಡಿದ್ದೀವಿ. ಅಲ್ಲಿಂದ ಕೆಳಗೆ ಬಂದರೆ ಈಗ ರೇಸ್ ಕೋರ್ಸ್ ಆದಮೇಲೆ ಕ್ರಿಕೆಟ್ ಸ್ಟೇಡಿಯಂ. ಇದಿಷ್ಟು ಈ ರೂಮಲ್ಲಿ ಇಟ್ಟಿರೋದು. ಒಂಥರ ಸಿಟಿ ಥರ ಆಗೋಗಿದೆ. ಇದು ಹಳ್ಳಿಯ ಕಾಲದ ಹಳ್ಳಿಯದೊಂದು ಸೊಬಗು ತೋರ್ಸೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಇಲ್ಲಿ ಹೊಲ ಹಾಕಿರೋದು, ಉಳ್ತಾ ಇರೋದು, ಅಲ್ಲಿ ಬಂದಿರೋದು ಫಸಲು, ಒಂದು ಚಿಕ್ಕ ಬಂಡೆ, ನದಿ ಹರಿತಾ ಇರೋದು, ಝರಿ ಹರಿತಾ ಇರೋದು, ಒಂದು ಪುಟ್ಟ ಮನೆ,
ಹಳ್ಳಿ ವಾತಾವರಣನ ತೋರ್ಸೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ ಪುಟ್ಟದಾಗಿ. ಹಾಗೆ ಈ ಕಡೆಗೆ ಬಂದರೆ ಕೈಲಾಸ ಪರ್ವತ, ಆಟಗಳು, ಕುಂಟೆಬಿಲ್ಲೆ, ಅಲ್ಗುಳಿ ಮಣೆ, ಪಗಡೆ, ಕ್ಯಾರಮ್ ಬೋರ್ಡು, ಕಾರ್ಡ್ಸು ಆ ಥರ ಮಾಡಿದ್ದೀವಿ. ಒಂದು ಪುಟ್ಟದಾಗಿ ಮಣೀಲಿ ಮಾಡಿರೋದು, ಆಗಿನ ಕಾಲದಲ್ಲಿ ನಮ್ಮ ಅಜ್ಜಿ ಮಾಡಿರೋ ಮಣಿ ಇದು. ಹಾಗೆ ಅದನ್ನು ನೋಡ್ಕೊಂಡು ನನ್ನ ಫ್ರೆಂಡೂ ಮಾಡಿದ್ದಾಳೆ, ಮಣಿಯಲ್ಲಿ ಮಾಡಿರೋ ಕೆಲವು ಪುಟ್ಟ ಪುಟ್ಟ ಆಟ ಸಾಮಾನುಗಳನ್ನು ಜೋಡಣೆ ಮಾಡಿದ್ದೀನಿ. ಹಾಗೇ ಕೈಲಾಸ ಪರ್ವತ ಮಾಡಿದ್ದೀವಿ ಈ ಕಡೆ. ಅಲ್ಲಿಂದ ಈ ಕಡೆಗೆ ಬಂದರೆ ನಾವು ಆಂಧ್ರದವರಾಗಿರೋದ್ರಿಂದ ಬದುಕಮ್ಮ ಮಾಡಿದ್ದೀವಿ. ಬದುಕಮ್ಮ ಅಂದರೆ ಗೌರಿ ಪೂಜೆ. ಇಲ್ಲಿ ಗೌರಿ ಪೂಜೆ ಹೇಗೆ ಮಾಡ್ತೀವೋ ಆಂಧ್ರದಲ್ಲಿ ಬದುಕಮ್ಮ ಅಷ್ಟು ಫೇಮಸ್ಸು. ಅದಕ್ಕೆ ಒಂದು ಬದುಕಮ್ಮ ಮಾಡಿ ಇಟ್ಟಿದ್ದೀವಿ ಎಂಟ್ರೆನ್ಸಲ್ಲಿ ಕಾಣೋ ಹಾಗೆ.